ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮ್ಯಾಟ್ರಿಸಸ್ಸಲ್ಲಿ ನಾವೀಗ ಸಾಲ್ವ್ ಮಾಡ್ತಾ ಇದ್ದೀರಿ. ಸೊ ನೋಡಿ, ಮ್ಯಾಟ್ರಿಸಸ್ಸಲ್ಲಿ C25 ಒಂದಾದರೆ C20 ಕೂಡ ಒಂದಾಗಿರುತ್ತೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪ ಅಂತಂದರೆ C20ಗೂ ಮತ್ತು C25 ಇರುವಂತಹ ವ್ಯತ್ಯಾಸನ ಅರ್ಥ ಮಾಡ್ಕೊಬೇಕು. ಓಕೆನಾ? ಸೊ ಏನು ಹೇಳುತ್ತೆ C25 ಮತ್ತು C20 ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ನೋಡಿ, C25ಗೂ C20ಗೂ ಮ್ಯಾಟ್ರಿಸಸ್ಸು ಸೇಮ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮ್ಯಾಟ್ರಿಸಸ್ನ ಫಾರ್ಮುಲಾ ಶೀಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಫಾರ್ಮುಲಾ ಶೀಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಶೀಟ್ ನಿಮಗೆ ಮೊಬೈಲ್ ಆ್ಯಪಲ್ಲಿ ಮತ್ತು ನನ್ನ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನನ್ನ ವೆಬ್ಸೈಟಲ್ಲಿ ನೀವು ನೋಡ್ಬೋದು mathswithme.in ಅನ್ನೋಂಥದ್ದು. ಸೊ ನೀವು ನೋಡ್ಬೋದು, ಚೆಕ್ ಮಾಡ್ಕೊಬೋದು. ಯಾವುದಪ್ಪ ಅಂತಂದರೆ ಮ್ಯಾಥ್ಸ್ ವಿತ್ ಮೀ. ನೋಡಿ, ಈ ವೆಬ್ಸೈಟನ್ನು ಓಪನ್ ಮಾಡಿ. ಈ ವೆಬ್ಸೈಟಲ್ಲಿ ನೀವು ನೋಡಿದ್ದೆ ಆದರೆ ಸೊ ಇಲ್ಲಿ ನಿಮಗೆ C25ನ 25 ಮ್ಯಾಥ್ಸ್ ಮೆಟೀರಿಯಲ್ ಮತ್ತು C25 ಫಾರ್ಮುಲಾ ಶೀಟ್ ಅಂತ ಇದೆ. ಸೊ ಇದು ನೋಡ್ತಾ ಇದ್ದೀರಾ, C25 ಫಾರ್ಮುಲಾ ಶೀಟನ್ನು ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಫಾರ್ಮುಲಾ ಶೀಟು ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಈಗ ನಾವು ನೋಡ್ತಾ ಇದ್ದೀರಿ ಮ್ಯಾಟ್ರಿಸಸ್ಸು. ಇದರಲ್ಲಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂದರೆ ಏನು, ಇದೆಲ್ಲ ಡೆಫಿನೇಷನ್ ನಾನು ಮುಂಚೆ ಹೇಳಿದ್ದೀನಿ. ನನ್ನ ಹಳೆ ವೀಡಿಯೋಸನ್ನು ನೀವು ನೋಡ್ಬೋದು. ಅದೇ ರೀತಿಯಾಗಿ ನೀವು ನೋಡೋದಾದರೆ ಸೊ ಈ ಥರ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಡೆಫಿನೇಷನ್ ಎಲ್ಲ ಏನು ಬೇಕಾಗಿಲ್ಲ ಇಲ್ಲಿ. ಸೊ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ಇವೆಲ್ಲ ನಿಮಗೆ ಅಂಥ ರಿಕ್ವೈರ್ಮೆಂಟು ಇರುವಂಥದ್ದು ಏನಲ್ಲ. ಓಕೆನಾ? ಸೊ ಈಗ ನಾನು ಸ್ಟಾರ್ಟಿಂಗಲ್ಲಿ ಸಾಲ್ವ್ ಮಾಡ್ತಾ ಇರೋವಂಥದ್ದು ಏನಪ್ಪ ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಸುಮಾರು ರೀತಿಯಾದಂಥ ಪ್ರಾಬ್ಲಮ್ಸನ್ನು ನಾವು ನೋಡಬೇಕಾಗಿದೆ. ಇದರಲ್ಲಿ ಮೇಯ್ನಾಗಿ ನಾನು ಆಲ್ಮೋಸ್ಟ್ ಗ್ರಾಮರ್ಸಲ್ಲಿ ಇರ್ಬೋದು ಸುಮಾರು ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಈಗ ನಾವು ಸಾಲ್ವ್ ಮಾಡ್ತಾ ಇರೋಂಥದ್ದು ಬೇಸಿಕ್ಕು. ಇದು ಕೂಡ ಸುಮಾರು ಹಳೆಯ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡೋದು ಇರುತ್ತೆ. ಬಟ್ ಏನಪ್ಪ ಅಂದರೆ C25 ಕೊಟ್ಟಿದ್ದಾರಲ್ಲ ಅಂತ ಇದು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ 3a + 2b ಅಂತ ಕೇಳ್ತಾ ಇದ್ದಾರೆ. ಸೊ 3a + 2b ಕೇಳಿದಾಗ ನಾವು ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಸೊ 3a ಪ್ಲಸ್ ಆಫ್ ದಿ ವ್ಯಾಲ್ಯೂ 2b ಇದನ್ನು ಬರ್ಕೊಬೇಕಾಗುತ್ತೆ. ಸೊ 3 ಇಂಟು ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ, ದಟ್ ಈಸ್ 4 5 1 2 ಬರ್ಕೊಳ್ಳಿ. ಅದೇ ರೀತಿಯಾಗಿ ಪ್ಲಸ್ ವ್ಯಾಲ್ಯೂ 2 ಇಂಟು ಬಿ ಇದೆ 0 6 1 3. ಸೊ ಇದನ್ನೆಲ್ಲ ನಾನು ನಿಮಗೆ ಏನು ಮಾಡಲ್ ಪೇಪರ್ ಈಗ ಬಿಟ್ಟಿದ್ದಾರೆ ಅಂದರೆ ಹೊಸದಾಗಿ ಏನು ಒಂದು ಸಾಲ್ವ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರಲ್ಲ ಅದರಲ್ಲಿ ನಾನು ಸಾಲ್ವ್ ಮಾಡ್ತಾ ಇರೋಂಥದ್ದು. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ ಹಳೇ ಮ್ಯಾಟ್ರಿಸಸ್ನ ವಿಡಿಯೋಸು C24ನ ಮ್ಯಾಟ್ರಿಕ್ಸ್ನ ವಿಡಿಯೋಸ್ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ, ಇದು ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಈ ಥರ ಕೊಟ್ಟಾಗ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ವ್ಯಾಲ್ಯೂನ ಇದಕ್ಕೆ ಮಲ್ಟಿಪ್ಲೈ ನೋಡಿ, 3ನ 4ಗೆ, 3ನ 5ಗೆ, 3ನ 1ಗೆ, 3ನ 2ಗೆ ಮಲ್ಟಿಪ್ಲೈ ಮಾಡಬೇಕು. ಆ ಥರ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ನೀವು 3ನ 4 ಮಲ್ಟಿಪ್ಲೈ ಮಾಡ್ತೀರಾ, 3 4 12, 3 5 15 ಆಗುತ್ತೆ, 3 1 3, 3 2 6. ಅದೇ ರೀತಿಯಾಗಿ ನೋಡಿ, 2 ಇಂದ 0 ಮಲ್ಟಿಪ್ಲೈ ಮಾಡಿ, 2 ಇಂಟು 0 0, 2 ಇಂದ 6 ಮಲ್ಟಿಪ್ಲೈ ಮಾಡಿ, 2 6 12, 2 ಇಂದ 1 ಮಲ್ಟಿಪ್ಲೈ ಮಾಡಿ 2 ಆಗುತ್ತೆ, 2 ಇಂದ 3 ಮಲ್ಟಿಪ್ಲೈ ಮಾಡಿ 6 ಆಗುತ್ತೆ. ಓಕೆನಾ? ಸೊ ಈಗ ನೀವೇನು ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಸೊ ವೆರಿ ಸಿಂಪಲ್. ಈ 12ಗೆ ಈ 0ನ ಆ್ಯಡ್ ಮಾಡಿ, 12 + 0 ಎಷ್ಟು ಬರ್ತಾಯಿದೆ, 12 ಬರ್ತಾಯಿದೆ. 15ಗೆ 12ನ ಆ್ಯಡ್ ಮಾಡಿ 27 ಬರುತ್ತೆ. ಈ 3ಗೆ 2ನ ಆ್ಯಡ್ ಮಾಡಿ, ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ 5. ಈ 6ಗೆ 6ನ ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಬರ್ತಾಯಿದೆ, 12 ಬರ್ತಾಯಿದೆ. ಸೊ ಇದು ನಿಮಗಿರುವಂತಹ ವ್ಯಾಲ್ಯೂ 3a + 2b ಆಗಿರುತ್ತೆ. ಸೊ ದಿಸ್ ಇಟ್ ಸೆಲ್ಫ್ ಈಸ್ ದ ಸೊಲ್ಯೂಷನ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲೂ ಅಷ್ಟೇ ಒಂದು ಸಬ್ಟ್ರಾಕ್ಷನ್ ಅರ್ಥ ಆಗಲಿ ಅಂತ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಸಬ್ಟ್ರಾಕ್ಷನಲ್ಲಿ a - 2b ಅನ್ನೋದು ನಾವು ಸಾಲ್ವ್ ಮಾಡಬೇಕಾಗಿದೆ. ಹೆಂಗಪ್ಪ a - 2b ಸಾಲ್ವ್ ಮಾಡೋದು? ಸೊ ವೆರಿ ಸಿಂಪಲ್ ಇದು. ನೋಡಿ, ಸೊ ವಿ ಹ್ಯಾವ್ ಟು ಸಾಲ್ವ್ ದ ವ್ಯಾಲ್ಯೂ ಆಫ್ a - 2b ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ನಾವು ಲೆಟ್ ಅಸ್ ರೈಟ್ ಸೊಲ್ಯೂಷನ್ ಅಂತ ಬರ್ಕೊಳ್ಳೋಣ. ಸೊಲ್ಯೂಷನ್ ನನಗೇನು ಬೇಕಾಗಿದೆ, a - 2b ಬೇಕಾಗಿದೆ. a - 2b ಈಸ್ ಈಕ್ವಲ್ ಟು a ವ್ಯಾಲ್ಯೂ 4 5 3 2 ಬರ್ಕೊಂಡೆ, ಮೈನಸ್ 2 ಇಂಟು b ವ್ಯಾಲ್ಯೂ 3 4 4 ಮತ್ತು 1. ಸೊ ಈಗ ನಾನು ಇದನ್ನು ಫಸ್ಟು 4ನ ಹಂಗೆ ಬರ್ಕೋತೀನಿ, 4 5 3 2 ಹಂಗೆ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ಯಾವುದೇ ಒಂದು ನಂಬರ್ ಇಲ್ಲ ಮಲ್ಟಿಪ್ಲೈ ಮಾಡೋಕ್ಕೆ, ಅದಕ್ಕೋಸ್ಕರ ನಾನು ಆ ಥರ ಬರ್ಕೋತಾ ಇದ್ದೀನಿ. ಹಾಗಾದ್ರೆ ಏನು ಮಾಡೋಣ, ಸೊ ಇಲ್ಲಿ 2 ಇಂದ 3 ಮಲ್ಟಿಪ್ಲೈ ಮಾಡ್ಕೊಬೇಕು, ಮೈನಸ್ 2 ಇಂದ ನೋಡಿ, ಐ ವಿಲ್ ರೈಟ್ ದಿಸ್ ಒನ್ ಲೈಕ್ ದಿಸ್ ಓನ್ಲಿ.
2 ಇಂದ 3 ಮಲ್ಟಿಪ್ಲೈ ಮಾಡ್ತೀನಿ, 2 3 6, ಅದೇ 2 ಇಂದ 4 ಮಾಡ್ತೀನಿ, 2 4 8, 2 ಇಂದ 4 2 4 8, 2 ಇಂಟು 1 2 1 2. ಸೊ ಈಗೇನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಹೆಂಗೆ ಮಾಡೋದು, 4 ಮೈನಸ್ 6, ಸೊ 4 ಮೈನಸ್ 6 ಎಷ್ಟು, -2, 5 ಮೈನಸ್ 8 ಎಷ್ಟಾಯಿತು, -3, 3 ಮೈನಸ್ 8 ಎಷ್ಟಾಯಿತು, -5, 2 ಮೈನಸ್ 2 ಎಷ್ಟಾಯಿತು, 0 ಆಯಿತು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಫಾರ್ A ಮೈನಸ್ 2B. ಓಕೆನಾ. ಸೊ ಇದು ತುಂಬ ಸುಲಭವಾಗಿರುವಂಥದ್ದು. ಆ್ಯಕ್ಚುಲಿ ಯು ಹ್ಯಾವ್ ಟು ಡೂ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆನ್ ದಿಸ್ ಒನ್. ಬರೀ 1 2 ಮಾಡಿದ್ರೆ ಆಗಲ್ಲ. ದಿಸ್ ಇಸ್ ಆ್ಯಕ್ಚುಲಿ ಆನ್ ದ ಪ್ರಾಬ್ಲಮ್ ಆಫ್ ಸಬ್ಟ್ರಾಕ್ಷನ್ ಮೇಲಿರುವಂಥ ಪ್ರಾಬ್ಲಮ್. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ವಿ ಹ್ಯಾವ್ ಗಿವನ್ ವಿತ್, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ A ಪ್ಲಸ್ A ಟ್ರಾನ್ಸ್ಪೋಸ್. ನಿಮಗೆ A ಟ್ರಾನ್ಸ್ಪೋಸ್ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟು ಟ್ರಾನ್ಸ್ಪೋಸ್ ಏನಂತ ಗೊತ್ತಾಗಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ A ಇಸ್ ದ ಒನ್ ಮ್ಯಾಟ್ರಿಕ್ಸ್, ಏನಂತ ಇದೆ, 3 2 1 4 ಅಂತ ಇರುತ್ತೆ. ಹಾಗಾದರೆ ನಮಗೇನು ಬೇಕು, A ಟ್ರಾನ್ಸ್ಪೋಸ್. ವಾಟ್ ಈಸ್ A ಟ್ರಾನ್ಸ್ಪೋಸ್? ವೆರಿ ಸಿಂಪಲ್ ನೋಡಿ. ಇಲ್ಲಿ ಏನಿದೆ, ಈ ರೋನಲ್ಲಿರುವಂತಹ ಎಲಿಮೆಂಟ್ಸ್ನ ನಾವೇನು ಮಾಡಬೇಕು, ಕಾಲಮನ್ನು ಮಾಡಬೇಕು. ಸೊ ಇದಿರುವಂಥ ಎಲಿಮೆಂಟ್ ಏನಾಗುತ್ತೆ, ಕಾಲಮ್ ಆಗೋಗುತ್ತೆ. ಸೊ ಯಾವ ಥರ ಕಾಲಮ್ ಮಾಡೋದು ಸರ್, ನಾವು ಅಬ್ಸರ್ವ್ ಇಯರ್ 3 2 ಈ ಥರ ಬರೀಬೇಕು. ಅದೇ ರೀತಿ ಇಲ್ಲಿ 1 4 ಇದೆ, ಅದನ್ನೇನು ಮಾಡೋಣ, ಈ ಥರ 1 4 ಅಂತ ಬರೆಯೋಣ. ಸೊ ಇದೇನಾಯ್ತು, ನಮಗೆ A ಟ್ರಾನ್ಸ್ಪೋಸ್ ಅಂತ ಅನಿಸ್ಕೊಂತು. ಸೊ ಇದೇ ಆನ್ಸರ್. A ಟ್ರಾನ್ಸ್ಪೋಸ್ ಅಂತಂದರೆ ಏನು ಮಾಡಬೇಕು, ಈ ಥರ ಇರುವಂತಹ ರೋನ ಈ ಥರ ಕಾಲಮ್ ಆಗಿ ಬರಿಬೇಕು, ಈ ಥರ ಇರುವಂತಹ ರೋನ ಈ ಥರ ಕಾಲಮ್ ಆಗಿ ಬರಿಬೇಕು. ಇದನ್ನು ನಾವೇನಂತ ಕರಿತೀರಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಪಕ್ಕ ಇದ್ದೇ ಇರುತ್ತೆ. ಅದನ್ನು ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿದ್ರೆ, ಹೇಳ್ತಾ ಇದ್ದೀನಲ್ಲ, ಮ್ಯಾಟ್ರಿಕ್ಸ್ ಚಾಪ್ಟರ್ನ ಕರೆಕ್ಟಾಗಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈಗ ನಮ್ಗೇನು ಬೇಕಾದರೆ A ಪ್ಲಸ್ A ಟ್ರಾನ್ಸ್ಪೋಸ್ ಬೇಕು. ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಫಸ್ಟ್ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. A ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 3 2 2 0, ಕರೆಕ್ಟಾ? ದಿಸ್ ದ ಗಿವನ್ ಥಿಂಗ್. ಫಸ್ಟ್ ನಾನು ಏನು ಮಾಡ್ತೀನಿ, A ಟ್ರಾನ್ಸ್ಪೋಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. A ಟ್ರಾನ್ಸ್ಪೋಸ್ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಗುತ್ತೆ ನೋಡಿ. ಈ ಥರ ಇತ್ತು, ನಾನು ಅದನ್ನೇನಂತ ಈ ಥರ ಬರ್ಕೊಂಡೆ. ಅದೇ ರೀತಿಯಾಗಿ ಎರಡನೇ ರೋ ಇದೆ, ಅದನ್ನು 2 ಮತ್ತು 0 ಅಂತ ಈ ಥರ ಬರ್ಕೋತೀನಿ. ಸೊ ಈಗ ನೀವು ಅರ್ಥ ಮಾಡ್ಕೊಬೋದು, ಸೊ ಈಗ ಟ್ರಾನ್ಸ್ಪೋಸ್ ಆಯಿತು. ನನಗೇನು ಬೇಕು, A ಪ್ಲಸ್ A ಟ್ರಾನ್ಸ್ಪೋಸ್ ಬೇಕು. ಸೊ ಹಾಗಾದ್ರೆ ಏನು ಮಾಡೋಣ, A ಪ್ಲಸ್ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A ವ್ಯಾಲ್ಯೂ 3 2 2 0 ಪ್ಲಸ್ 3 2 2 0. ಈ ಮ್ಯಾಟ್ರಿಕ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಸೇಮ್ ಆನ್ಸರ್ ಬರ್ತಾ ಇರೋದ್ರಿಂದ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ವ್ಯಾಲ್ಯೂ ಸ್ಟ್ಯಾಂಡ್ ಮಾಡಿ ನೋಡಿ. ಈ 3ಗೆ ಈ 3ನ ಆ್ಯಡ್ ಮಾಡಬೇಕು. 3 + 3 6, 2ಗೆ 2ನ ಆ್ಯಡ್ ಮಾಡಿ, 2 + 2 4, 2ಗೆ 2 ಆ್ಯಡ್ ಮಾಡಿ, 2 + 2 4, 0ಗೆ 0ನ ಆ್ಯಡ್ ಮಾಡಿ, ದಟ್ ಈಸ್ 0. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ A ಪ್ಲಸ್ A ಟ್ರಾನ್ಸ್ಪೋಸ್. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡಿ. ಸೊ ದಿಸ್ ಈಸ್ ಅವರ್ ವಾಟ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ. ಸೊ ಓಪೆ ಅಂಡರ್ಸ್ಟುಡ್ ಅನ್ಕೋತೀನಿ. ವೆರಿ ಸಿಂಪಲ್ ಆಗಿದೆ, ಜಾಸ್ತಿ ರಿಸ್ಕ್ ತೊಗೊಳೋದೇನು ಬೇಕಾಗಿಲ್ಲ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ತುಂಬ ಇಂಪಾರ್ಟೆಂಟು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಇದೆ. ಸೊ ವಾಟ್ ಈಸ್ ಮೀನ್ ಬೈ ಸಿಂಗುಲರ್ ಮ್ಯಾಟ್ರಿಕ್ಸ್? ಇಲ್ಲಿ ಒಂದು ಕೋಡ್ ಮೆಥಡ್ ಹೇಳ್ಕೊಡ್ತೀನಿ, ನಿಮಗೆ ಸಿಂಪಲ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಏನು ಸರ್ ಇದು ಕೋಡ್ ಮೆಥಡ್ ಅಂದರೆ, ಸಪೋಸ್ ನಿಮಗೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಿಲ್ಲ, ಸಪೋಸ್ ನಿಮಗೆ ಯು ಡೋಂಟ್ ನೋ ವಾಟ್ ಈಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಿಲ್ಲ, ಅವಾಗ ಏನು ಸರ್ ಮಾಡಬೇಕು? ವೆರಿ ಸಿಂಪಲ್ಲು. ನಿಮಗೆ ಏನೇ ಒಂದು ಮ್ಯಾಟ್ರಿಕ್ಸಲ್ಲಿ ಎಕ್ಸ್ ಅಂತ ಕೊಟ್ಟಿರಲಿ, ನೋಡಿ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ನಿಮಗೆ ಸಿಂಗುಲರ್ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಸಿಂಗುಲರ್ ಮ್ಯಾಟ್ರಿಕ್ಸ್ ಏನಪ್ಪ ಅಂದರೆ, ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ 0 ಆಗಿದ್ರೆ, ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ 0 ಆಗಿದ್ರೆ ಅದನ್ನು ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಅಕಸ್ಮಾತ್ ತಲೆ ಓಡಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡಬೇಕಪ್ಪ, ಸಿಂಪಲ್ ಲಾಜಿಕ್ಕು ಅಂತಂದರೆ, ಈ ಏನು A ಅಂತ ಕೊಟ್ಟಿರ್ತಾರಲ್ವ, ಸೊ ಆ A ಕೊಟ್ಟಿರುವಂಥದ್ದನ್ನ x 3 x ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಕೊಂಡು ಈಕ್ವಲ್ ಟು 0 ಹಾಕ್ಕೊಂಬಿಡಿ. ಸೊ ಇದು ಸಿಂಪಲ್ ಲಾಜಿಕ್ಕು. ಸೊ ಸಿಂಗುಲರ್ ಅಂತ ಕೊಟ್ಟರೆ ಸಾಕು, ನೀವೇನು ಮಾಡಿ ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಕೊಂಡು ಅದಕ್ಕೆ ಈಕ್ವಲ್ ಟು 0 ಅಂತ ಬರ್ಕೊಂಬಿಡಿ. ಈಗ ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿರಬೇಕು, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು. ಸೊ ಇನ್ ಕೇಸ್ ನಿಮಗೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಹೇಳ್ಕೊಡ್ತೀನಿ ನೋಡಿ. ಯಾವುದೇ ಒಂದು ಮ್ಯಾಟ್ರಿಕ್ಸ್, ಸಪೋಸ್ A ಇಸ್ ದ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ 3 2 1 4 ಅಂತ ಇಟ್ಕೊಳ್ಳಿ. ಇದ್ರ ಡಿಟರ್ಮೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂದರೆ, ಡಿಟರ್ಮೆಂಟ್ ಆಫ್ A ಈ ಥರ ಸಿಂಬಲ್ ಬರೀಬೇಕು, ಎರಡು ಕಡೆ ಈ ಥರ ಸಿಂಬಲ್ ಬರುತ್ತೆ, 3 2 1 4 ಅಂತ ಕರೀತಾರೆ. ಸೊ ನಾನು ಜಸ್ಟ್ ಏನು ಮಾಡಿದೆ, ಆ ಕಡೆ ಈ ಕಡೆ ಇರುವಂತಹ ಬ್ರ್ಯಾಕೆಟ್ನ ನಾನು ಜಸ್ಟ್ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಓಕೆನಾ. ಸೊ ಇದು ಲೈನ್ ಆಗಿಲ್ಲ ಅಂದರೆ ವಿ ವಿಲ್ ರೈಟ್ ದಟ್. ಸೊ ಈ ಥರ ಬರ್ಕೊಂಡು ಡಿಟರ್ಮೆಂಟ್ ಅಂತ ಕರೀತಾರೆ. ಏನು ಮಾಡಬೇಕು ನಾವು, ಅಬ್ಸರ್ವ್ ಕೇರ್ಫುಲಿ. ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್
ನೋಡಿ ಇದನ್ನ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಡಯಾಗ್ನಲ್. ಪ್ರಿನ್ಸಿಪಲ್ ಡಯಾಗ್ನಲ್. ಸೊ ಈ ಎಲಿಮೆಂಟ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 3 × 4 ಮೈನಸ್ ಇನ್ನು ಉಳಿದಿರುವಂತಹ 2 ಎಲಿಮೆಂಟ್ಸ್ ಇದೆಯಲ್ಲ, ಇದನ್ನು ಸೆಕೆಂಡ್ರಿ ಡಯಾಗ್ನಲ್ ಅಂತ ಕರೀತಾರೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡೋಕೆ 1 2s ಅಂತ. ಸೊ 3 4s ಎಷ್ಟು ಬಂತು? 12. 1 2s ಎಷ್ಟು ಬಂತು? 2. 12 - 2 ಎಷ್ಟಾಯಿತು? 10. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಎಷ್ಟು ಬಂತು? 10 ಬಂತು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಟರ್ಮಿನೆಂಟು ನಿಮಗೆ ಬಂತು ಅಂತಂದರೆ ನಿಮಗೆ ಒಂದು 20 ಮಾರ್ಕ್ಸ್ ಬಂದಂಗೆ. ಡಿಟರ್ಮಿನೆಂಟ್ ಕಲ್ತಿಲ್ಲ ಅಂತಂದರೆ ನೀವು ಯಾವ ಪ್ರಾಬ್ಲಮ್ ಮಾಡೋಕ್ಕೂ ಆಗಲ್ಲ. ಸೊ ಜಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಬಿಟ್ಟರೆ ಬೇರೆ ಯಾವ ಟೈಪ್ ಪ್ರಾಬ್ಲಮ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ನಿಮಗೆ ಮತ್ತೆ ಹೊಸ ರಿಪೀಟ್ ಮಾಡ್ತಾಯಿದ್ದೀನಿ, ನನ್ನ ಚಾನಲಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಬಗ್ಗೆ. ನೀವು ಆದಷ್ಟು ಅವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಒಂದೆರಡು ಪ್ರಾಬ್ಲಮ್ ಕೊಡ್ತೀನಿ ನೋಡ್ಕೊಳ್ಳಿ. ಸೊ ಡಿಟರ್ಮಿನೆಂಟ್ 1 2 3 4 ಅಂತ ಇಟ್ಕೊಳ್ಳಿ. ಏನಾಯಿತು? ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ 1 4s 4. ಪ್ರಾಡಕ್ಟ್ ಆಫ್ ಸೆಕೆಂಡ್ರಿ ಡಯಾಗ್ನಲ್ 3 2s 6. ದಟ್ ಈಸ್ ವಾಟ್ 4 - 6 ಎಷ್ಟಾಯಿತು? -2. ಸಪೋಸ್ ಲೆಟ್ ಅಸ್ ಟೇಕ್ ಇನ್ ಅನದರ್ ಪ್ರಾಬ್ಲಮ್. 4 5 -6 2. ನೆನ್ಪಿಟ್ಕೊಳ್ಳಿ. ನೋಡಿ, ನಮಗಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇವೆರಡೂ ಮಲ್ಟಿಪ್ಲೈ ಮಾಡಿದಾಗ 4 2s 8 ಬರೆದು ಮೈನಸ್ ಆಗಬೇಕು. ಅದಾದಮೇಲೆ ಇಲ್ಲೊಂದು ಮೈನಸ್ ಇದೆ ಇಲ್ಲಿ, ಕರೆಕ್ಟಾ? ಸೊ -30 ಬರುತ್ತೆ. ಹಾಗಾದ್ರೆ ಇದೇನಾಯಿತು? 8 + 30. ಅಂದರೆ ನಿಮಗೆ ಏನೇ ಮಾಡಲಿ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಹಾಕ್ಕೊಂಡ್ಮೇಲೆ ಒಂದು ಮೈನಸ್ ಹಾಕಬೇಕು. ಆಮೇಲೆ 2 ನಂಬರ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀರಾ, ಇಲ್ಲಿ ಮೈನಸ್ ಇರೋದ್ರಿಂದ ಒಂದು ಮೈನಸ್ ಎಕ್ಸ್ಟ್ರಾ ಬರ್ತಾಯಿದೆ. ಓಕೆ, ಇದು ನಮಗೆ ಯಾವುದ್ರ ಕಾನ್ಸೆಪ್ಟ್ ಅಪ್ಪ ಅಂದರೆ ಒಂದು ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡೋದ್ರ ಕಾನ್ಸೆಪ್ಟ್. ಹಾಗಾದರೆ ಈಗ ನಾವಿಲ್ಲಿ ಬರೋಣ. ನಾವಿಲ್ಲೇನು ಮಾಡಬೇಕು? ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ನಿಮಗೆ ಈಗ ತಾನೇ ಹೇಳಿದೆ. ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ವ್ಯಾಲ್ಯೂ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಯಿತು? x². ಅದಾದಮೇಲೆ ಏನು ಮಾಡಬೇಕು? ದ ಪ್ರಾಡಕ್ಟ್ ಆಫ್ ದಿ ಸೆಕೆಂಡ್ರಿ ಡಯಾಗ್ನಲ್ ಅಂದರೆ ನಮ್ಗೆ ಎಷ್ಟಿದೆ? 3 3s ಎಷ್ಟಾಯಿತು? 9 ಈಸ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ದಟ್ x² ಈಸ್ ಈಕ್ವಲ್ ಟು 9, ವಿಚ್ ಇಂಪ್ಲೈಸ್ ದಟ್ x ಈಸ್ ಈಕ್ವಲ್ ಟು +or-3. ಸೊ ಇದು ನಿಮಗೆ ಬರುವಂತಹ ಆನ್ಸರ್. ಓಕೆನಾ? ಸೊ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಕೊಟ್ಟರೆ ನೀವೇನು ಮಾಡಿ, ಸಿಂಪಲ್ಲಾಗಿ ಅದರ ಡಿಟರ್ಮಿನೆಂಟ್ ಹಾಕ್ಕೊಂಬಿಡಿ. ಆ ಡಿಟರ್ಮಿನೆಂಟ್ ಏನು ಮಾಡ್ಕೊಳ್ಳಿ? x ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ರೆ ಆಯಿತು. ಓಕೆನಾ? ಸೊ ದಿಸ್ ಈಸ್ ವಾಟ್ ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿಕೊಂಡೆ, x² ಆಯಿತು. -3 3s ಎಷ್ಟಾಯಿತು? 9 ಆಯಿತು. 9 ಈ ಕಡೆ ಶಿಫ್ಟ್ ಮಾಡ್ತೀನಿ, +9 ಆಯಿತು. x ಈಸ್ ಈಕ್ವಲ್ ಟು +or-3 ಆಯಿತು. ಓಕೆ, ಸೊ ಇದು ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಂಥ ವಿಧಾನ. ಈಗ ನೋಡಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಟ್ ಆ್ಯಕ್ಚುಲಿ ನಿಮಗೆ ಮಾಡಲ್ ಪೇಪರಲ್ಲಿ ಕಡಿಮೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನೀವು ಒಂದಷ್ಟು ಪ್ರಾಬ್ಲಮ್ ಹಾಕ್ಕೊಂಡು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಲಿಲ್ಲ ಅಂತಂದರೆ ನಿಮಗೆ ಐಡಿಯಾ ಬರೋದೇ ಇಲ್ಲ. ಈ ಪ್ರಾಡಕ್ಟ್ ಆಫ್ ಎ ಮ್ಯಾಟ್ರಿಕ್ಸು ನಾನು ಸುಮಾರು ಪ್ರಾಬ್ಲಮ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಆ ಪ್ರಾಬ್ಲಮ್ಗಳನ್ನ ಪ್ರಾಕ್ಟೀಸ್ ಮಾಡಿ, ತುಂಬ ಬೆನಿಫಿಟ್ ಇದೆ. ಫಾರ್ ಎಕ್ಸಾಂಪಲ್ ಐ ಶೋ ದಟ್ ಒನ್. ರವಿ ಆರ್ ಅಂತ ಸರ್ಚ್ ಮಾಡಿ 2024 ಮ್ಯಾಥ್ಸ್ ಅಪ್ಡೇಟೆಡ್. ನೋಡಿ, ಇಲ್ಲಿರುವಂಥದ್ದೆಲ್ಲ ನೋಡಿ, ಇದು ನೋಡ್ತಾ ಇದ್ದೀರಾ? 2024 ಮ್ಯಾಥ್ಸ್ ಡಿಟರ್ಮಿನೆಂಟ್ಸ್ 2 ಔಟ್ ಆಫ್ 5, ಕ್ರಾಮರ್ಸ್ 3/5, ಸೊ ಮ್ಯಾಟ್ರಿಸಸ್ 1. ಇವೆಲ್ಲ ನಿಮಗೂ ಕೂಡ ಯೂಸ್ ಆಗುತ್ತೆ. ಚೆನ್ನಾಗಿ ಯೂಸ್ ಮಾಡ್ಕೊಬೋದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆ ಮ್ಯಾಟ್ರಿಸಸ್ ಪ್ರಾಬ್ಲಮ್ಸ್ ಕೂಡ ನೋಡ್ಬೋದು. ಈಗ ನಾವು ಮಾಡ್ತಾ ಇರೋಂಥದ್ದೇನು? ಸೊ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ನಾವು ಅಬ್ಸರ್ವ್ ಹಿಯರ್. ಸೊ ಇದಕ್ಕೆ ನಾವೇನು ಮಾಡೋಣ? ಸೊಲ್ಯೂಷನ್ ಮಾಡಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ A × B ಅಕ್ಕಪಕ್ಕ ಬರ್ಕೊಳ್ಳಿ. ಎ ವ್ಯಾಲ್ಯೂ ಏನಿದೆ? 4 3 2 1. ಪಕ್ಕದಲ್ಲಿ ಏನು ಮಾಡೋಣ? ಇದು B -3 2 4 1. ಓಕೆನಾ? ಸೊ ಈ ಥರ ಬರ್ಕೊಂಡ್ರೆ ಆಗಲ್ಲ. ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಈ ಥರ ಆರೋ ಮಾರ್ಕನ್ನು ಹಾಕ್ಕೊಬೇಕು. ಸೊ ಆರೋ ಮಾರ್ಕ್ ಹಾಕ್ಕೊಂಡ್ಮೇಲೆ ಏನು ಮಾಡ್ಬೇಕು ಸರ್? ಈ 4ಗೆ ಈ -3ನ ಮಲ್ಟಿಪ್ಲೈ ಮಾಡಿ. 4 × -3 ಇಮಿಡಿಯೇಟ್ ಪ್ಲಸ್ ಬರಬೇಕು. ಈ 3 × 4ನ ಮಲ್ಟಿಪ್ಲೈ ಮಾಡಿ. 3 4s ಎಷ್ಟಾಯಿತು? 12 ಆಯಿತು. ಸೊ ಈ ಥರ ನಾವು ಒಂದು ರೋಗೆ ಒಂದು ಕಾಲಮ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಒಂದು ರೋ ಈ ಥರ ಇದೆ, ಈ ರೋಗೆ ಈ ಕಾಲಮ್ನ ತಗೋತೀರಿ. ಓಕೆನಾ? ಅದಾದಮೇಲೆ ಇದೇ ರೋಗೆ ನಾವೇನು ಮಾಡ್ತೀರಿ? ಈ ಕಾಲಮ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಾವು ಅಬ್ಸರ್ವ್ ಹಿಯರ್ ಹೌ ಟು ರೈಟ್ ದಟ್ ಒನ್. ಈಗ ಇದೇ 4 4 2s 8 ಪ್ಲಸ್ ಈ 3 1 3 1s 3. ಸೊ ಇಲ್ಲಿಗೆ ನಿಮಗೆ ಫಸ್ಟ್ ರೋ ಮುಗಿಯುತ್ತೆ. ನಾವು ವಿ ಹ್ಯಾವ್ ಟು ಸರ್ಚ್ ಫಾರ್ ದಿ ಸೆಕೆಂಡ್ ರೋ. ಏನಿದೆ? 2 1 ಅಂತ ಇದೆ. ಸೊ ಈ 2 ಗಿಜಿ ಆಗೋದು ಬೇಡ, ಎಷ್ಟಾಗುತ್ತೋ ಅಷ್ಟನ್ನು ಅರಿಸ್ತೀನಿ ನಾನು.
ಈಗ ಈ 2 ಇಂದ ಈ 3ನ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಈಸ್ ವಾಟ್ 2 ಇಂಟು -3 ಪ್ಲಸ್ 1 4 4 2 ಇಂಟು ಪ್ಲಸ್ 2. ಸೊ ಈ 2 ಇಂದ ಈ 2ನ 2 2 ಎಷ್ಟಾಯಿತು 4 ಆಯಿತು, ಪ್ಲಸ್ ಈ 1 ಇಂದ ಈ 1ನ ಮಲ್ಟಿಪ್ಲೈ ಮಾಡ್ತೀವಿ, 1 1 1. ಸೊ ಈಗೇನು ಮಾಡಿ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ 1. 4 ಮೈನಸ್ ದಟ್ ಈಸ್ -12 ಪ್ಲಸ್ 12 ಬರ್ತಾ ಇದೆ. 8 ಪ್ಲಸ್ 3 ಎಷ್ಟಿದೆ, ದಟ್ ಈಸ್ 11 ಇದೆ. 2 3 ದಟ್ ಈಸ್ ವಾಟ್ -6 ಇದೆ, ಪ್ಲಸ್ 4 ಇದೆ. 4 ಪ್ಲಸ್ 1 ಎಷ್ಟಾಯಿತು 5. ಸೊ ನೌ ವಾಟ್ ಯು ಕ್ಯಾನ್ ಡೂ, ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಏನಾಯಿತು 0 ಆಯಿತು. ಸೊ ನೆಕ್ಸ್ಟ್ ಏನಾಯಿತು 11 ಬರುತ್ತೆ, -6 ಪ್ಲಸ್ 4 ಎಷ್ಟು ಬರ್ತೈತೆ, -2 ಬರುತ್ತೆ, 5 ಎಷ್ಟು ಬರುತ್ತೆ, ದಟ್ ಈಸ್ ದ 5 ವ್ಯಾಲ್ಯೂ. ಓಕೆನಾ. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದ ಮಲ್ಟಿಪ್ಲಿಕೇಶನ್ ಆಫ್ AB. ಸೊ ಈ ಥರ ನಾವೇನು ಮಾಡ್ತೀರಿ, ಪ್ರಾಬ್ಲಮ್ಸನ್ನು ಮ್ಯಾಟ್ರಿಸಸ್ಸು ಮತ್ತು ಡಿಟರ್ಮೆಂಟ್ಸಲ್ಲಿ ಸಾಲ್ವ್ ಮಾಡ್ತೀರಿ. ರಿಮೈನಿಂಗ್ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದೊಂದು ಪೆಂಡಿಂಗ್ ಇರೋದ್ರಿಂದ ಈಗ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟು ಏನು ಮಾಡಿ, ನಾವು ಫಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಆಮೇಲೆ ಮಲ್ಟಿಪ್ಲಿಕೇಶನ್, ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆಮೇಲೆ ಏನು ಮಾಡಿ ಡಿಟರ್ಮೆಂಟ್ ಎಕ್ಸ್ಪೆನ್ಷನ್ ಕಲ್ತ್ಕೊಡಿ. ಡಿಟರ್ಮೆಂಟ್ ಎಕ್ಸ್ಪೆನ್ಷನ್ ಆದಮೇಲೆ ಕ್ರಾಮರ್ಸ್ ರೂಲ್. ಸೊ ಈ ಥರ ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕಾಗತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅದಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮಗೆ ಫ್ಯೂಚರ್ಗೆ ತುಂಬ